ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀವಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವಾಗ ಆಲ್ರೆಡಿ ನವರಾತ್ರಿ ಎಲ್ಲ ಶುರುವಾಗಿದೆ. ಎಲ್ಲ ಕಡೆ ಎಲ್ಲ ಮಕ್ಕಳಿಗೂ ಎಕ್ಸಾಮ್ಸ್ಗಳು ಶುರುವಾಗಿದೆ. ಸೊ ಎಕ್ಸಾಮ್ ಬ್ಯುಸಿಯಿಂದ ಯಾವುದೇ ರೀತಿಯ ವೀಡಿಯೋಗಳು ಮಾಡೋಕ್ಕಾಗಿಲ್ಲ. ಸೊ ಮಕ್ಕಳಿಗೆ ಓದಿಸೋದು ಬರ್ಸೋದು ಇದೇ ಆಗಿತ್ತು. ಮಕ್ಕಳಿಗೆ ಎಕ್ಸಾಮ್ ಇದ್ದರೆ ನಮಗೆ ಎಕ್ಸಾಮ್ ಇದ್ದಂಗೆ ಆಗುತ್ತೆ. ಏಕೆಂದರೆ ತುಂಬ ಪೋರ್ಷನ್ಸ್ ಇರುತ್ತೆ ಮಕ್ಕಳುಗಳಿಗೆ. ಅವರು ಎನಿ ಟೈಮು ಎಲ್ಲ ಟೈಮಲ್ಲೂ ಓದ್ಕೊಳ್ಳೋಕೆ ಕೂರೋದೇ ಇಲ್ಲ. ನಾವೇ ಫೋರ್ಸ್ಫುಲ್ಲಾಗಿ ಕೂರಿಸಿ ಓದಿಸ್ಬಿಟ್ಟು ಬರ್ಸೋದು ಎಲ್ಲ ಮಾಡಬೇಕಾಗುತ್ತೆ. ಸೊ ಫೈನಲಿ ಎಕ್ಸಾಮ್ಸ್ ಎಲ್ಲ ಮುಗೀತು. ನವರಾತ್ರಿ ಇನ್ನೇನು ಮುಗಿಯೋದಕ್ಕೆ ಇನ್ನು 4-5 ಡೇಸ್ ಪೆಂಡಿಂಗ್ ಇದೆ. ಸೊ ಅಷ್ಟರಲ್ಲಿ ಅಮ್ಮ ಮನೆಗೆ ಬಂದಿದ್ದೀವಿ, ರಜೆ ಇದೆ ಅಂತ. ಸೊ ಇದು ಮಾರ್ನಿಂಗು ತಿಂಡಿ ಪ್ರಿಪ್ರೇಷನ್ಗೆ ಮಸಾಲೆ ರೊಟ್ಟಿ ಮಾಡಿಬಿಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ನವರಾತ್ರಿಲಿ ಒಂದೊಂದು ದಿವಸನೂ ಒಂದೊಂದು ರೀತಿಯ ಬಣ್ಣಗಳನ್ನು ವಿಶೇಷತೆ ಇರುತ್ತೆ. ತಾಯಿಗೆ ಅಲಂಕಾರಗಳೆಲ್ಲ ಮಾಡಿರ್ತಾರೆ. ನಮ್ಮ ಮನೆ ಹತ್ರ ಅಲ್ಲಿ ದೇವಸ್ಥಾನಗಳು ಹಿಂದೆ ದೇವಸ್ಥಾನ ಯಾವುದೂ ಇರಲಿಲ್ಲ. ಸೊ ಅಮ್ಮ ಮನೆ ಹತ್ರ ಇದೆ. ನೆಕ್ಸ್ಟು ನೋಡೋಣ, ನೆಕ್ಸ್ಟ್ ನಾಳೆ ವಿಡಿಯೋದಲ್ಲಿ ಅದರದ್ದು ವಿಡಿಯೋ ಅಪ್ಡೇಟ್ ಕೊಡ್ತೀನಿ. ಸೊ ಮಸಾಲೆ ರೊಟ್ಟಿ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಈರುಳ್ಳಿ, ಸ್ವಲ್ಪ ಕ್ಯಾರೆಟು, ಸ್ವಲ್ಪ ಮೆಂತ್ಯ ಸೊಪ್ಪು, ಕರಿಬೇವು, ಕೊತ್ತಂಬರಿ ಎಲ್ಲನೂ ಸಣ್ಣದಾಗಿ ಹೆಚ್ಚಿಕೊಂಡಿದ್ದೀನಿ. ಮಸಾಲೆ ರೊಟ್ಟಿ ಅಕ್ಕಿ ಹಿಟ್ಟಲ್ಲೂ ಮಾಡ್ತಾರೆ, ಒಬ್ಬೊಬ್ಬರು ರವೆ ಹಿಟ್ಟಲ್ಲೂ ಮಾಡ್ತಾರೆ, ರವೆ ದೋಸೆ ಥರನೂ ಮಾಡ್ತಾರೆ. ಸೊ ನಮಗೆ ಜಾಸ್ತಿ ಅಕ್ಕಿ ರೊಟ್ಟಿಲೇ ತುಂಬ ಇಷ್ಟ. ಮಕ್ಕಳಿಗೂ ಅಕ್ಕಿ ರೊಟ್ಟಿ ತುಂಬ ಇಷ್ಟಪಡ್ತಾರೆ. ಸ್ವಲ್ಪ ನಾನಿಲ್ಲಿ ಜೀರಿಗೆನೇ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ, ಡೈಜೆಷನ್ಗೆ ಚೆನ್ನಾಗಿರುತ್ತೆ. ಸ್ವಲ್ಪ ಅರಿಶಿಣದ ಪುಡಿ ಕಲರ್ಗೋಸ್ಕರ, ಸ್ವಲ್ಪ ಆ ಪುಡಿ ಉಪ್ಪನ್ನ ಹಾಕ್ಕೊಂಡ್ಬಿಟ್ಟು ಕ್ವಾಂಟಿಟಿ ವಾಟರ್ ಸ್ವಲ್ಪ ನಮಗೆ ಬಿಸಿನೀರನ್ನ ಕಾಯಿಸಿಟ್ಕೊಂಡಿರಬೇಕಾಗುತ್ತೆ. ಸೊ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾವು ಈರುಳ್ಳಿ ಏನು ಕ್ಯಾರೆಟು, ಕೊತ್ತಂಬರಿ, ಕರಿಬೇವು ಎಲ್ಲ ಇಟ್ಕೊಂಡಿದ್ದೇವಲ್ಲ, ಕಾಯಿ ಸ್ವಲ್ಪ ಟೇಸ್ಟ್ ಎನ್ಹಾನ್ಸ್ಗೆ ಹಾಕೋಬೋದು. ಕಾಯಿ ನಾನು ಮುಂಚೆ ಎಲ್ಲ ಆ್ಯಡ್ ಮಾಡ್ತಿರ್ಲಿಲ್ಲ. ನಮ್ಮ ಅಜ್ಜಿ ಅಂದರೆ ಅವ್ರ ಅಮ್ಮ ಹೇಳಿದ್ರು ತುಂಬ ಚೆನ್ನಾಗಿರುತ್ತೆ ಕಾಯಿ ಆ್ಯಡ್ ಮಾಡಿಕೊಂಡ್ರೆ ಅಂತ ಹೇಳಿದ್ರು. ಸೊ ಅದನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ, ಹೇಗೆ ಬರುತ್ತೆ ಅಂತ ನೋಡೋಣ ಅಂತ. ಸೊ ಎಲ್ಲ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಉಪ್ಪು ಖಾರ ಎಲ್ಲ ಇಟ್ಕೊಂಡಿರುತ್ತೆ. ಆಪ್ಷನ್ ಬೇಕಾದರೂ ಹಸಿಮೆಣ್ಸಿನ್ಕಾಯಿ ಹಾಕ್ಬೋದು. ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಏನಾಗುತ್ತೆ, ಮಕ್ಕಳಿಗೆ ಮಧ್ಯ ಸಿಕ್ಕಿದ್ರೆ ರೊಟ್ಟಿನೇ ತಿನ್ನೋದಿಲ್ಲ. ನಮ್ಮ ಚಿಕ್ಕ ಮಕ್ಕಳಂತೂ ಬೇಡ ಅಂತಾಳೆ. ಮತ್ತು ಅದನ್ನ ಎತ್ತಿಡೋಕ್ಕೂ ಮಿಡಲಲ್ಲಿ ಕಷ್ಟ ಆಗುತ್ತೆ. ಸೊ ಹಸಿಮೆಣ್ಸಿನ್ಕಾಯಿ ಆಪ್ಷನಲ್ಲು ನಾನಿಲ್ಲ ಆ್ಯಡ್ ಮಾಡಿಲ್ಲ. ಬಿಸಿನೀರು ನಾವು ಹಾಟ್ ವಾಟರ್ ಕಾಯಿಸಿಟ್ಕೊಂಡಿರ್ಬೇಕಾಗುತ್ತೆ. ಅದಕ್ಕೆ ಹಾಕ್ಬಿಟ್ಟು ಒಂದು 5 ಮಿನಿಟ್ಸ್ ಬಿಟ್ಬಿಡಬೇಕು. ಸೊ ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಕಾಯಿ, ಕಡಲೆ ಕ್ವಾಂಟಿಟಿ ಸ್ವಲ್ಪ ಕಾಯಿ ಜಾಸ್ತಿ ಇರಬೇಕು, ಕಡಲೆ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಇರಬೇಕು. ಒದ್ಗೋದಕ್ಕೂ ಒಂದು, ಟೇಸ್ಟ್ಗೂ ಕೂಡ ಒಂದು. ಇಲ್ಲಾಂದರೆ ಶೇಂಗಾ ಬೀಜನೂ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು, ಹುರಿದಿರಬೇಕು. ನಾನಿಲ್ಲಿ ಕಡಲೆನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಒಂದು 4 ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಒಂದು 5-6 ಮೆಣಸಿನ್ಕಾಯಿ, 1-2 ಹಣ್ಣು ಮೆಣಸಿನ್ಕಾಯಿ ಹಾಕಿದ್ದೀನಿ. ಒಂದು 4 ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಸ್ವಲ್ಪ ಗಾತ್ರದಷ್ಟು ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು, ಕೊತ್ತಂಬರಿನೂ ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು. ಸೊ ಎಲ್ಲ ಹಾಕಿ ಮಿಕ್ಸಿ ಮಾಡ್ಕೊಂಡು ಚಟ್ನಿ ರೆಡಿ ಮಾಡ್ಕೊಂಡಿದ್ದೀನಿ. ಮಕ್ಕಳು ಎದ್ದೊಳೋದಕ್ಕೆ ತಿಂಡಿ ಮಾಡ್ಕೊಂಬಿಟ್ರೆ ಬೇರೆ ಕೆಲಸಗಳೆಲ್ಲ ಮಾಡ್ಕೊಳ್ಳೋದಕ್ಕೆ ತುಂಬ ಈಸಿ ಆಗುತ್ತೆ ಅಂತ. ರಜೆ ಇದ್ರೂ ಅಷ್ಟೇ, ರಜೆ ಇಲ್ಲ ಅಂದ್ರೂ ಅಷ್ಟೇ. ನಾವು ಏನಾರು ರಜೆ ಇದೆ ಅಂತ ಲೇಟಾಗಿದ್ದರೆ ಮನೆ ಕೆಲಸ ಎಲ್ಲ ಹಾಗೆ ಪೆಂಡಿಂಗ್ ಕೂರುತ್ತೆ. ತಿಂಡಿ ಅಂತ 8 ಗಂಟೆಗೆ ಎದ್ದು ತಿಂಡಿ ಬಂದು ಕೇಳ್ತಾರೆ. ಸೊ ಅಷ್ಟರಲ್ಲೇ ನಾವೂ ರೆಡಿಯಾಗಿ ತಿಂಡಿ ಮಾಡಿ ಮನೆ ಕೆಲಸ ಎಲ್ಲ ಮುಗ್ಸೋಕ್ಕಾಗಲ್ಲ. ಸೊ ರಜೆ ಇಲ್ಲದೆ ಹೋಗಲಿ ಎವ್ರಿ ಡೇ ನಮಗೆ ಮನೇಲಿ ಅಮ್ಮಂದಿರಿಗೆ ಕೆಲಸ ಯಾವಾಗಲೂ ಇದ್ದೇ ಇರುತ್ತೆ. ಸೊ ಫೈನಲಿ ಇದೆಲ್ಲ ಆದಮೇಲೆ ಸ್ವಲ್ಪ ವಾಟ್ರ್ ಹಾಕಿ ಇಟ್ಟಿದ್ನೆಲ್ಲ ನೀಟಾಗಿ ಎಲ್ಲ ಕಲಿಸ್ಕೊಂಡ್ಬಿಡ್ತೀನಿ. ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿ ಮಾತ್ರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಏಕೆಂದರೆ ನಾವು ಒಂದೇ ಸತಿ ರೊಟ್ಟಿ ಹಾಕೋದಾದರೆ ಚೆನ್ನಾಗಿರುತ್ತೆ. ನಾವು ಬಿಟ್ಟು ರೊಟ್ಟಿ ನಾವು ಹಾಕ್ತೀವಿ ಅಂದಾಗ ಈರುಳ್ಳಿ ಹಾಕಿರ್ತೀವಲ್ಲ, ವಾಟರೆಲ್ಲ ಬಿಟ್ಕೊಂಡ್ಬಿಡುತ್ತೆ. ಆವಾಗ ರೊಟ್ಟಿ ಇಟ್ಟು ತುಂಬ ತೆಳ್ಳ ಆಗಿಬಿಡುತ್ತೆ. ಆವಾಗ ನಮಗೆ ಹೊತ್ತೋದಕ್ಕೆ ಬರೋದಿಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಮಾತ್ರ ಕ್ವಾಂಟಿಟಿ ಎಷ್ಟು ಬೇಕು ಅಷ್ಟನ್ನ ತೊಗೊಂಡ್ಬಿಟ್ಟು ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಬೇಕಾದ್ರೆ ಮಿತ್ಕೋಬೋದು, ವಾಟರ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನಾವು ಕೂಡ ಮಾಡ್ಕೊಳ್ಬೋದು. ಸೊ ಇವಾಗ ಫಸ್ಟು ಲಟ್ಟಣಿಗೆಯಲ್ಲಿ ಕೈಯಲ್ಲೇ ತಟ್ಬಿಡ್ಬೋದು. ಸ್ವಲ್ಪ ಆಯಿಲ್ನ ಕೈಯಲ್ಲಿ ಒದ್ದೆ ಮಾಡಿಕೊಂಡು ತಟ್ಬಿಡ್ಬೋದು. ಒಬ್ಬೊಬ್ಬರು ಲಟ್ಟಣಿಗೆಲ್ಲೂ ಕೂಡ ಯೂಸ್ ಮಾಡ್ತಾರೆ. ನಾನು ನಾರ್ಮಲಾಗಿ ಪ್ಲೇನ್ ರೊಟ್ಟಿನ ಲಟ್ಟಣಿಗೆಲ್ಲೇ ಯೂಸ್ ಮಾಡ್ತೀನಿ. ಇದನ್ನು ಮಾತ್ರ ಕೈಯಲ್ಲೇ ಯೂಸ್ ಮಾಡ್ತೀನಿ. ಮನೇಲಿ ಸ್ವಲ್ಪ ಕಡಿಮೆ ಜನ ಇದ್ದರೆ ರೊಟ್ಟಿ ಹಾಕ್ಬೋದು. ತುಂಬ ಏನಾರ ಗೆಸ್ಟ್ ಬಂದಾಗಂತೂ ರೊಟ್ಟಿ ಹಾಕೋದು ಸ್ವಲ್ಪನೇ ಕಷ್ಟನೇ ಆಗುತ್ತೆ. ಎಲ್ರಿಗೂ ಒಂದು ತೊಟ್ಟಿ ಕೈಯೇ ಸ್ವಲ್ಪ ಪೇನ್ ಆಗಿಬಿಡುತ್ತೆ. ಅಂಥ ಟೈಮಲ್ಲಿ ನಾವು ಬೇಕಿದ್ರೆ ಲಟ್ಟಣಿಗೆ ಯೂಸ್ ಮಾಡ್ಕೋಬೋದು. ನಾನು ಆಲ್ರೆಡಿ ಬಾಣಲಿ ಎಲ್ಲ ತವ ಕಾಯಿಸಿಟ್ಟಿದ್ದೀನಿ. ಸ್ವಲ್ಪ ಆಯಿಲ್ ಸ್ಪ್ರಿಂಕಲ್ ಮಾಡಿದ್ದೀನಿ. ಏಕೆಂದರೆ ತುಂಬ ಜಾಸ್ತಿ ರೊಟ್ಟಿ ಹಾಕೋದಿಲ್ವಲ್ಲ, ಸೊ ಅದು ಅಂಟ್ಕೊಂಡ್ಬಿಡುತ್ತೆ ಅಂದ್ಬಿಟ್ಟು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಅದನ್ನ
ಪ್ರೀ ಹೀಟ್ ಮಾಡ್ಕೊಂಬಿಟ್ಟು ಹೀಟೆಲ್ಲ ಆದಮೇಲೆ ಏನು ರೊಟ್ಟಿ ತೊಟ್ಟಿರ್ತೀನಲ್ಲ ಅದನ್ನು ಕೈಯಿಂದನೇ ಈ ಥರ ಹಾಕ್ಕೊಂಡ್ಬಿಡ್ತೀನಿ. ಇದಕ್ಕೆ ತುಪ್ಪ ಬೇಕಿದ್ರೆ ಆ್ಯಡ್ ಮಾಡಿಕೊಂಡು ಬೇಯಿಸ್ಕೋಬೋದು. ತುಪ್ಪ ಹಾಕ್ಬೋದು, ಬಟ್ ಏನಾಗುತ್ತೆ ಹಂಚ ಮೇಲೆ ನಾವು ತುಪ್ಪ ಹಾಕಿದಾಗ ಅದು ವೇಸ್ಟ್ ಆಗುತ್ತೆ, ಸುಮ್ಮನೆ ರೊಟ್ಟಿಗೆಲ್ಲ ಏನು ಯೂಸ್ ಆಗಲ್ಲ. ನಾವು ಅದರಿಂದ ಸ್ವಲ್ಪ ಆಯಿಲ್ನೇ ಯೂಸ್ ಮಾಡ್ಕೊಳ್ಳೋದು ಒಳ್ಳೆಯದು. ಮಕ್ಳಿಗಾದರೆ ಬೇಕಿದ್ರೆ ತುಪ್ಪ ಆ್ಯಡ್ ಮಾಡಿಕೊಡ್ಬೋದು. ಸೊ ಎರಡು ಕಡೆ ಸ್ವಲ್ಪ ಗೋಲ್ಡನ್ ಬರೋವರೆಗೂ ಬೇಯಿಸ್ಕೊಂಡ್ಬಿಟ್ಟು ರಜೆ ಇದ್ರೂ ನೋಡಿ ನಮಗೆ ಮನೇಲಿರೋ ಅಮ್ಮಂದಿರಿಗೆ ಮಕ್ಕಳಿಗೆ ಏನಾರ ಒಂದು ಒಳ್ಳೆ ನ್ಯೂಟ್ರಿಷನ್ ಇರೋ ಫುಡ್ನ ಕೊಡಬೇಕು ಅಂತ ಏನೇನೋ ಒಂದು ಟ್ರೈ ಮಾಡ್ತಾನೆ ಇರ್ತೀವಿ, ಏನೇನಾರ ಒಂದು ಆ್ಯಡ್ ಮಾಡ್ಕೊಳ್ತಾ ಇರ್ತೀವಿ. ಸೊ ಇದಕ್ಕೆ ನಾವು ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಇದು ಉಪ್ಪಿಟ್ಟಿಗೆ ಹಾಕ್ತೀವಲ್ಲ ಆ ಸೊಪ್ಪು ಕೂಡ ಹಾಕ್ಕೋಬೋದು. ಮೂಲಂಗಿನೂ ತುರಿದು ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು. ಸೊ ತಿಂಡಿ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡೆ. ಸೊ ಅದೇ ಟೈಮಲ್ಲಿ ಸ್ವಲ್ಪ ಸಾಂಬಾರು ಮಾಡ್ಕೊಂಬಿಟ್ರೆ ಮಧ್ಯಾಹ್ನ ಆರಾಮಾಗಿರ್ಬೋದಲ್ವ. ಸೊ ಇದಕ್ಕೆ ನಾನು ಬೇಳೆ ಸಾರು ಮಾಡ್ಕೊಬೋಣ ಅಂತ ಸ್ವಲ್ಪ ಬೇಳೆ ಹಾಕ್ಕೊಂಡಿದ್ದೀನಿ. ಈರುಳ್ಳಿ, ಟೊಮೊಟೊ, ಕರಿಬೇವು ಮತ್ತು ಉಪ್ಪು ಮತ್ತು ಸ್ವಲ್ಪ ಅರಿಶಿನ, ಬೇಳೆ ಎಲ್ಲ ಹಾಕ್ಕೊಂಡ್ಬಿಟ್ಟು ಒಂದು 4ರಿಂದ 5 ವಿಷಲ್. ಬೆಳ್ಳುಳ್ಳಿ ಬಿಡಿಸಿರೋದಾರ ಹಾಕ್ಬೋದು, ಸ್ವಲ್ಪ ಹಾಗೆ ಕೂಡ ಹಾಕ್ಕೋಬೋದು, ಏಕೆಂದರೆ ಬೇಯುತ್ತಲ್ವ ನಮಗೆ ನೀಟಾಗಿ ಸ್ಮ್ಯಾಶ್ ಆಗುತ್ತೆ. ಸೊ ಎಲ್ಲ ಕ್ವಾಂಟಿಟಿ ಎಷ್ಟು ಬೇಕು ನಮ್ಮ ಮನೆಗೆ ಅಷ್ಟು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಉಪ್ಪು, ಖಾರದ ಪುಡಿ, ಅರಿಶಿನ ಒಗ್ಗರಣೆಗೆ ಹಾಕ್ಕೊಂಡು ಅದನ್ನ ವಿಷಲ್ ಹಾಕ್ಕೊಂಬಿಡೋಣ. ಹಾಕ್ಕೊಂಬಿಟ್ಟು 2ರಿಂದ 3 ವಿಷಲ್ ಹಾಕ್ಕೊಂಡ್ರೆ ನಿಮಗೆ ಚೆನ್ನಾಗಿ ಸಾಫ್ಟಾಗಿ ಬೆಂದಿರುತ್ತೆ. ಬೇಕು ಅಂದರೆ 4ರಿಂದ 5 ವಿಷಲು ಕೂಡ ಹಾಕಿಸ್ಕೊಳ್ಬೋದು. ಸೊ ವಿಷಲೆಲ್ಲ ಆದಮೇಲೆ ಓಪನ್ ಮಾಡಿದಾಗ ನಮಗೆ ನಾವೇನು ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು, ಮೇನು ಬೇಳೆ ಸಾರಿಗೆ ಫ್ಲೇವರ್ ಕೊಡೋದು ಕರಿಬೇವು ಅಂತಲೇ ಹೇಳ್ಬೋದು. ಕರಿಬೇವು ಇಲ್ಲದೇ ನಾವು ಬೇಳೆ ಸಾರು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಕರಿಬೇವು ಮುಖ್ಯ, ಅಕಸ್ಮಾತ್ ಇಲ್ಲಾಂದರೂ ಕೂಡ ನಾವು ತಂದು ಮಾಡಲೇಬೇಕಾಗುತ್ತೆ. ಸೊ ಎಲ್ಲ ಆದಮೇಲೆ ಒಂದು ವಿಷಿಲು, ಒಂದು 4ರಿಂದ 5 ವಿಷಿಲು ಬರೋ ತನಕ ಬಿಟ್ಟು ಎಲ್ಲ ಆದಮೇಲೆ ವಿಷಲು ಎಲ್ಲ ತಣ್ಣಗಾದ್ಮೇಲೆ ಇಳಿಸಿದ್ದೀನಿ. ಸೊ ಬೇಳೆ, ಟೊಮೊಟೊ ಏನೆಲ್ಲ ಹಾಕಿದ್ದೀನಿ ನೀಟಾಗಿ ಎಲ್ಲ ಬೆಂದಿದೆ. ಅದ್ರ ಪಕ್ಕದಲ್ಲೇ ಒಂದು ಒಗ್ಗರಣೆಗೆ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಅಂದರೆ ಮೀಡಿಯಮ್ ಕ್ವಾಂಟಿಟಿ ಎಷ್ಟು ಬೇಕಷ್ಟು ಆಯಿಲ್ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಚಿಟಪಟ ಅನ್ನೋ ಶುರುವಾಗಿದ್ದ ಅಷ್ಟೇ ಬೇಳೆ ಸಾರಿಗೆ ಮೇನು ನಮಗೆ ಅಂದರೆ ಸ್ವಲ್ಪ ಜೀರಿಗೆನೇ ಮೇನ್ ಆಗಿರುತ್ತೆ. ಸ್ವಲ್ಪ ಜೀರಿಗೆನ ನಾನು ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಪುಡಿನೂ ಸಹ ಹಾಕ್ಕೊಳ್ಬೋದು, ಆಮೇಲೆ ಸಾಂಬಾರು ಜೊತೆಗೆ ಮೆಣಸು ಪುಡಿನೂ ಸಹ ಹಾಕ್ಕೊಳ್ಬೋದು. ಸ್ವಲ್ಪ ಒಗ್ಗರಣೆ ಚೆನ್ನಾಗಿ ಬರಲಿ ಅಂದ್ಬಿಟ್ಟು ನಾನಿಲ್ಲಿ ಜೀರಿಗೆನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಇಲ್ಲಿ ಬೆಳ್ಳುಳ್ಳಿ ಪೇಸ್ಟು ಒಂದು 10ರಿಂದ 15 ಬೆಳ್ಳುಳ್ಳಿ ಎಷ್ಟು ಹಾಕ್ತೀವಿ ಅಷ್ಟು ಚೆನ್ನಾಗಿರುತ್ತೆ. ಸೊ ಮೇನ್ ಬೇಳೆ ಸಾರಿಗೆ ಮೇನ್ ಬೇಕಾಗಿರೋದು ಇಂಗು. ಮುಂಚೆಲ್ಲ ನಮಗೆ ಇಂಗು ಸ್ಮೆಲ್ ಕಂಡ್ರೆ ಆಗ್ತಾ ಇರಲಿಲ್ಲ. ಅಮ್ಮ ಒಗ್ಗರಣೆ ಹಾಕ್ತಾಯಿದ್ದಾಗ ನಾನೇ ತುಂಬ ಸರಿ ಅಮ್ಮ ಒಗ್ಗರಣೆ ಹಾಕ್ಬೇಡ ಅಮ್ಮ ಚೆನ್ನಾಗಿರಲ್ಲ ಅಂತ ನಾವೇ ಹೇಳ್ತಿದ್ವಿ. ಬಟ್ ನಾವು ಮಾಡಬೇಕಾದಾಗ ಅದು ಇಂಗು ಎಷ್ಟು ಮಹತ್ವ ಕೊಡುತ್ತೆ, ನಮ್ಮ ಹೆಲ್ತಿಗೆ ಎಷ್ಟು ಒಳ್ಳೆಯದಲ್ವ. ಅದರ ಒಂದೊಂದು ರೀತಿ ಇದೆ. ಗ್ಯಾಸ್ಟ್ರಿಕ್ ಸಮಸ್ಯೆಗೆ ತುಂಬ ಒಳ್ಳೆಯದು, ರಾಮಬಾಣ ಅಂತಲೇ ಹೇಳ್ಬೋದು. ಸೊ ಇದೆಲ್ಲ ಆದಮೇಲೆ ಕರಿಬೇವು, ಸ್ವಲ್ಪ ಒಣಮೆಣಸಿನ್ಕಾಯಿ ಒಗ್ಗರಣೆಗೆ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಂಡ್ಬಿಡ್ತಿದ್ದೀನಿ. ಈ ಜೊತೆಗೆ ಒಬ್ಬೊಬ್ಬರು ಹುಣಸೆಹುಳಿ ಕೂಡ ಆ್ಯಡ್ ಮಾಡ್ಕೊಳ್ತಾರೆ. ಹುಣಸೆಹುಳಿನೂ ಆ್ಯಡ್ ಮಾಡ್ಕೊಳ್ಬೋದು. ಬೇಳೆ ಸಾರಿಗೆ ಹುಣಸೆಹುಳಿ ಇಲ್ಲ ಅಂದರೆ ಬೇಳೆ ಸಾರು ಆಗೋದಿಲ್ಲ ಅಂತಾರೆ. ಹುಳಿ ಇದು ಟೊಮೊಟೊನೂ ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಒಂದು ನಿಂಬೆಹಣ್ಣು 10ರಿಂದ ಅರ್ಧದಷ್ಟು ಇಲ್ಲಿ ಹುಣಸೆನ ನೆನೆಸಿಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಾಟ್ ವಾಟ್ರ್ ಹಾಕ್ಕೊಂಡಿರ್ತೀವಿ, ಯಾಕೆಂದರೆ ಫ್ರಿಜ್ಜಲ್ಲಿ ಇಟ್ಟಿರ್ತೀವಲ್ವ. ಸ್ವಲ್ಪ ಅದು ನೆನ್ಕೊಳ್ಳಿ. ಸ್ವಲ್ಪ ಒಗ್ಗರಣೆ ಏನು ಮಾಡ್ಕೊಂಡಿದ್ದೀವಲ್ಲ ಸ್ವಲ್ಪ ಎತ್ತಿಟ್ಕೊಂಬಿಡೋಣ, ಯಾಕೆಂದರೆ ಟೊಮೊಟೊ ಎಲ್ಲ ಸ್ವಲ್ಪ ಸ್ಮ್ಯಾಶ್ ಆದಾಗ ಅದು ಒಗ್ಗರಣೆದೆಲ್ಲ ಫ್ಲೇವರ್ ಕಡಿಮೆ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಒಗ್ಗರಣೆ ಏನು ಮಾಡ್ಕೊಂಡಿದ್ದೀವಿ ಅದನ್ನೆಲ್ಲ ಎತ್ತಿಟ್ಕೊಂಡ್ಬಿಟ್ಟು ಮತ್ತು ಒಗ್ಗರಣೆಗೆ ಒಂದು ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಈರುಳ್ಳಿ ಅದರಲ್ಲಿ ಬೆಂದ್ಬಿಟ್ಟಿರುತ್ತಲ್ಲ, ಸ್ವಲ್ಪ ಕ್ರಂಚಿಯಾಗಿರಲಿ ಅಂತ ಮತ್ತೆ ನಾನು ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ. ಒಂದು 3ರಿಂದ 4 ಮೀಡಿಯಮ್ ಗಾತ್ರದಲ್ಲಿರುವಂಥ ಟೊಮೊಟೊನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡೋಣ. ಹುಣಸೆ ಹುಳಿ ಹಾಕ್ತಾಯಿದ್ದೀವಲ್ಲ ಏನಕ್ಕೆ ಅಂತ ಅನ್ಕೋಬೋದು, ಬಟ್ ಹುಣಸೆ ಹುಳಿ ಟೇಸ್ಟ್ ಇನ್ನೊಂದು ಸ್ವಲ್ಪ ಚೆನ್ನಾಗಿರಲಿ ಟೊಮೊಟೊ ಜೊತೆ ಆ್ಯಡ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಟೊಮೊಟೊನೂ ಸ್ವಲ್ಪ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 4ರಿಂದ 5 ಟೊಮೊಟೊ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಇದು ಬೇಗ ಬೇಯಬೇಕಂದ್ರೆ ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡ್ಕೊಬಿಡ್ಬೋದು, ಸ್ವಲ್ಪ ಬೇಗ ಬೇಯುತ್ತೆ. ಉಪ್ಪು ಆ್ಯಡ್ ಮಾಡಿಕೊಂಡ್ರೆ ಟೊಮೊಟೊ ಬೇಗ ಸ್ಮ್ಯಾಶು ಆಗುತ್ತೆ, ಸ್ವಲ್ಪ ಟೇಸ್ಟ್ ಕೂಡ ನೀಟಾಗಿ ಇಟ್ಕೊಂಡ್ಬಿಡುತ್ತೆ. ಸೊ ಇದೆಲ್ಲ ಉಪ್ಪೆಲ್ಲ ಹಾಕಿದ್ಮೇಲೆ ನೀಟಾಗಿ
ಚೆನ್ನಾಗಿ ಬಾಡಿಸ್ಕೊಂಬೋಣ. ಟೊಮೊಟೊ ಎಲ್ಲ ನೀಟಾಗಿ ಬೆಂದ್ಬಿಟ್ರೆ ನಾವೇನು ಇವಾಗ ಬೇಳೆ ಎಲ್ಲ ಬೇಯಿಸಿಕೊಂಡಿದ್ದೀವನ್ನಲ್ಲ ಅದನ್ನೆಲ್ಲ ಒಟ್ಟಿಗೆ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೋದು. ಟೊಮೊಟೊ ಎಲ್ಲ ನೀಟಾಗಿ ಸ್ಮ್ಯಾಶ್ ಆಗಿದೆ. ಸೊ ನಾವೀಗ ಆಲ್ರೆಡಿ ಮುಂಚೆನೇ ನಾವು ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ವಲ್ಲ ಆ ಹುಳಿನೆಲ್ಲ ಹಾಕ್ಕೊಂಡು ಹುಳಿ ಸ್ಮೆಲ್ಲೆಲ್ಲ ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳೋ ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ. ಆ ಟೊಮೊಟೊ ಗೊಜ್ಜೊಳಗಡೆ ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ. ಸೊ ಇದಕ್ಕೆ ನಾವು ಬೇಳೆ ಸಾರು ಪುಡಿ ಕೂಡ ಮನೇಲೇ ಮಾಡ್ಕೊಂಡಿರ್ಬೋದು. ಅಮ್ಮ ಮಾಡಿಟ್ಟಿದ್ದಾರಲ್ಲ ಅದನ್ನೇ ಬೇಳೆ ಸಾರು ಪುಡಿ ಹಾಕ್ಕೊಳ್ತೀನಿ. ಸೊ ಇಲ್ಲಾಂದರೆ ಅಂಗಡಿಗಳಲ್ಲೂ ಬೇಳೆ ಸಾರು ಪುಡಿ ರಸಮ್ ಪೌಡ್ರು ಸಿಗುತ್ತಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಬೇಳೆ ಸಾರು ಪುಡಿ ಡೈರೆಕ್ಟಾಗಿ ಹಾಕ್ಬಿಡ್ಬೋದು. ಇಲ್ಲಿ ತುಂಬ ಘಾಟಾಗಿಬಿಡುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಸ್ವಲ್ಪ ವಾಟರ್ ಜೊತೆ ಬೇಳೆ ಸಾರು ಪುಡಿ ಒಂದು 4 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅದು ಕ್ವಾಂಟಿಟಿ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಸೊ ನೀಟಾಗಿ ವಾಟರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಹಾಕೊಂಡ್ಬಿಟ್ರೆ ನೀಟಾಗಿ ಫ್ರೈ ಆಗಿಬಿಡುತ್ತೆ. ಸೊ ಇದು ಲಾಸ್ಟ್ ಫೈನಲ್. ಇದೆಲ್ಲ ಆದಮೇಲೆ ಇದೆಲ್ಲ ಚೆನ್ನಾಗಿ ಮಳ್ಳದ್ಮೇಲೆ ಏನು ನಾವು ಬೇಳೆ ಎಲ್ಲ ಬೇಯಿಸ್ಕೊಂಡಿದ್ದೀವಲ್ಲ ಅದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ರೆ ಬೇಳೆ ಸಾರು ಕಂಪ್ಲೀಟ್ ಆಗುತ್ತೆ. ಬಟ್ ಒಗ್ಗರಣೆಗೆ ನಾವು ಕಾಯಿ ಹಾಕಿರೋದಿಲ್ವಲ್ಲ, ಬೇಕು ಅಂದರೆ ಇದಕ್ಕೆ ಕಾಯಿ ರುಬ್ಬಿರೋ ಕಾಯಿನೂ ಸ್ವಲ್ಪ ಹಾಕ್ಕೋಬೋದು. ಬೇಳೆ ಸಾರು ಆಲ್ಮೋಸ್ಟ್ ಗಟ್ಟಿನೇ ಬರುತ್ತೆ ನಾವು ಕಾಯಿ ಹಾಕಿಲ್ಲ ಅಂದ್ರೂ. ಒಬ್ಬೊಬ್ಬರಿಗೆ ಕಾಯಿ ಫ್ಲೇವರ್ ಇಷ್ಟ ಇರೋರು ಕಾಯಿನ ರುಬ್ಬು ಕೂಡ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಕಾಯಿನ ಹಾಗೆ ಉದುರಿಸ್ಕೊಂಡ್ಬಿಡ್ಬೋದು. ಸೊ ಫೈನಲಿ ಖಾರ ಎಲ್ಲ ಬೆಂದಿದೆ. ನಾವೇನು ಇದೆಲ್ಲ ಪ್ರಿಪ್ರೇಷನ್ ಆಗಿರುತ್ತಲ್ವ, ಸೊ ಇದಕ್ಕೆ ನಾನು ಬೇಳೆ ಹಾಕೋದು ವಿಡಿಯೋ ಸ್ಕಿಪ್ ಆಗಿಬಿಟ್ಟಿದೆ. ಸೊ ಯಾರು ಬೇಜಾರು ಮಾಡ್ಕೋಬೇಡಿ, ಇದು ಪ್ರೋಸೆಸ್ ಈ ಥರ ಇದೆ. ಇದೆಲ್ಲ ಆದಮೇಲೆ ಬೇಳೆ ಬೇಯಿಸೋದನ್ನ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೊಂಬಿಟ್ರೆ ಬೇಳೆ ಸಾರು ಕಂಪ್ಲೀಟ್ ಆಗುತ್ತೆ. ಸೊ ಬೇಳೆ ಸಾರು ಇದ್ರೆ ನೆಂಚಕ್ಕೆ ಏನಾರು ಇರಲೇಬೇಕಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಬಜ್ಜಿ ಮಾಡಿಬಿಡೋಣ ಅಂತ ಒಂದು 3ರಿಂದ 4 ಸ್ಪೂನಷ್ಟು ಕಟ್ಲೆಟ್ ಹಾಕ್ಕೊಳ್ತಾ ಇದ್ದೀನಿ. ಎಲ್ರಿಗೂ ಬಜ್ಜಿ ಮಾಡೋಕ್ಕೆ ಬಂದೇ ಬರುತ್ತೆ, ಯಾರಿಗೂ ಬರೋದಿಲ್ಲ ಅಲ್ವಾ. ಸೊ ನಾವು ಒಬ್ಬೊಬ್ಬರ ಮನೆ ಒಂದೊಂದು ಹಾಕಿ ಆ್ಯಡ್ ಮಾಡ್ತೀವಿ. ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಅಕ್ಕಿ ಹಿಟ್ಟು, ಕಟ್ಲೆಟ್ ಹಾಕ್ಕೊಂಡಿದ್ದೀನಿ, ಖಾರದ ಪುಡಿ ಟೇಸ್ಟಿಗೆ, ಹಾಗೆ ನಿಮಗೆ ಖಾರ ಎಷ್ಟು ಬೇಕಷ್ಟು. ಸ್ವಲ್ಪ ಹಿಂಗನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ, ಯಾಕೆಂದರೆ ಬಜ್ಜಿ ತಿಂದರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗುತ್ತೆ. ಸೊ ಅದಕ್ಕೋಸ್ಕರ ಹಿಂಗನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೋಡಾ ಆಪ್ಷನಲ್ಲು. ಸ್ವಲ್ಪ ಸಾಫ್ಟಾಗಿ ಬೇಕು ಅಂದರೆ ಸೋಡಾ ಹಾಕ್ಕೋಬೋದು, ಇಲ್ಲ ನಮಗೆ ಸ್ವಲ್ಪ ಗಟ್ಟಿ ಬೇಕು ಅನ್ನೋರು ಸೋಡಾನ ಸ್ಕಿಪ್ ಮಾಡ್ಕೋಬೋದು. ಇದೆಲ್ಲ ಆದಮೇಲೆ ನೀಟಾಗಿ ಕಲಸಿಟ್ಕೊಂಡ್ಬಿಡ್ತೀನಿ. ನಾವು ಆಯಿಲ್ ಕಾಯೋಕ್ಕಿಂತ ಮುಂಚೆನೇ ಇದನ್ನ ಕಲಸಿಟ್ಕೊಂಡ್ಬಿಟ್ರೆ ನೀಟಾಗಿ ಕಡ್ಲೆಟ್ ಎಲ್ಲ ನೀಟಾಗಿ ಇದಾಗಿರುತ್ತೆ. ಸೊ ಆಯಿಲ್ನ ಕಾಯಿಸಿಟ್ಕೊಂಡ್ಬಿಟ್ರೆ ಅಷ್ಟೊತ್ತಿಗೆ ಇದನ್ನು ಕೂಡ ನೆನೆಯುತ್ತೆ. ಸೊ ನಾನು ಆಲೂಗಡ್ಡೆ ಬಜ್ಜಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದನ್ನು ನಾರ್ಮಲ್ ಸ್ಲೈಸಲ್ಲೆಲ್ಲ ಮಾಡಿಕೊಂಡು ಬೇಗ ಎಣ್ಣೆ ಬೆಂದಿದಾಗಲೇ ಎಲ್ಲ ಹಾಕ್ಕೊಂಡು ಕರ್ಕೊಳ್ತಾ ಇದ್ದೀನಿ. ಆಲೂಗಡ್ಡೆ ಬಜ್ಜಿ ಪ್ರಿಯರು ನಮ್ಮ ಅಪ್ಪಾಜಿಗೆ ಆಲೂಗಡ್ಡೆ ಬಜ್ಜಿ ಇಷ್ಟ, ಮಕ್ಳಿಗೂ ಅದೇ ಇಷ್ಟ. ಅಮ್ಮಗಂತೂ ಮೆಣಸಿನ್ಕಾಯಿ ಬಜ್ಜಿ, ನಮ್ಮ ಮನೆಯವ್ರಿಗೆಲ್ಲ ಸ್ವಲ್ಪ ಮೆಣಸಿನ್ಕಾಯಿ ಬಜ್ಜಿ ಅಂದರೆ ಜಾಸ್ತಿ ಇಷ್ಟ. ಅದರಲ್ಲೂ ಆಪ್ಷನಲ್ ತುಂಬ ಫೇವ್ರೇಟು ಅಂದರೆ ಈರುಳ್ಳಿ ಬಜ್ಜಿ, ಗಾಲಿ ಟೈಪ್ ಹೊಡೆದ್ಬಿಟ್ಟು ಮಾಡ್ತೀವಲ್ಲ, ಸೊ ಆ ಈರುಳ್ಳಿ ಬಜ್ಜಿ ತುಂಬ ಇಷ್ಟ, ಗಾಲಿ ಟೈಪ್ ನಮ್ಮ ಮನೆಯವ್ರಿಗೆ. ಸೊ ಇದನ್ನೆಲ್ಲ ಆದಮೇಲೆ 4ರಿಂದ 5 ಆಗುವಷ್ಟು ಹಾಕಿದ್ದೀನಿ, ಎಲ್ಲ ಬೇಯಿಸ್ಕೊಂಡಿದ್ದೀನಿ. ನಮ್ಮ ಮನೆ ಹತ್ರ ಗಣೇಶ ಕೂರಿಸಿದ್ದಾರೆ. ನಾನು ಆಲ್ರೆಡಿ ನೈಟ್ ಬಂದಾಗಲೇ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಆ ಗಣೇಶಗೆ ಹೋಗಬೇಕಾಗಿತ್ತು. ನಾವು ಇದೆಲ್ಲ ಮುಗಿಸೋದಕ್ಕೆ ಅರೌಂಡು ಊಟ ಎಲ್ಲ ಮುಗಿಸೋದಕ್ಕೆ 4 ಗಂಟೆ ಆಗಿರುತ್ತೆ. ಸನ್ನಿಧಿ ಅಂತೂ ಹೋಗೋಣ ತುಂಬ ಹಠ ಮಾಡ್ತಾಯಿದ್ಲು. ಒಂದು ಸತಿ ನಮ್ಮ ಅಪ್ಪಾಜಿ ಜೊತೆ ಹೋಗಿ ಬಂದಿದ್ಲು ಕೂಡ, ನೀವು ಬನ್ನಿ ಅಂತ ಪದೇ ಕೇಳ್ತಾನೆ ಇದ್ಲು. ಸೊ ಆಯಿತು, ಊಟ ಎಲ್ಲ ಆದಮೇಲೆ ಹೋಗೋಣಪ್ಪ ಅಂತ ಹೇಳಿದ್ದೆ. ನಾನು ಬಂದಾಗ ಇಲ್ಲಿ ಗಣೇಶ ಇರೋದು, ಗಣೇಶನದು ಉತ್ಸವ ನಡೀತಾ ಇತ್ತು ರೋಡಲ್ಲಿ. ಈ ವರ್ಷ ತುಂಬ ಗ್ರ್ಯಾಂಡಾಗಿ ಮಾಡಿದ್ದಾರೆ. ವರ್ಷ ಸಿಂಪಲಾಗಿ ಮಾಡ್ತಿದ್ರು, ಬಟ್ ಈ ವರ್ಷ ತುಂಬ ಚೆನ್ನಾಗಿ ಮಾಡಿದರು. ಬಟ್ ನನಗೆ ಗೊತ್ತಿರಲಿಲ್ಲ ಗಣೇಶ ಕೂರಿಸಿದ್ದಾರೆ ಅಂತ. ನಾನು ಬರಬೇಕಾದ್ರೆ ಡೆಕೋರೇಷನ್ ಎಲ್ಲ ನೋಡಿ ನಾಳೆ ವಿಸರ್ಜನೆ ಮಾಡ್ತಾರೆ, ಜೋರಾಗಿ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ. ಸೊ ನೆಕ್ಸ್ಟು ಇದೆಲ್ಲ ಆದಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬಜ್ಜಿ ಎಲ್ಲ ಫೈನಲಾಗಿ ಮಾಡಿ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಹೋಗೋಣ ಅಮ್ಮ ಅಂತ ಹೇಳ್ಬಿಟ್ಟು ಹೋಗಿದ್ದೀನಿ. ಎಲ್ಲ ದರ್ಶನ ಮಾಡಿಕೊಂಡು ಒಂದು ವೀಡಿಯೋ ಸಿಂಪಲಾಗಿ ಒಂದು ಕ್ಲಿಕ್ ಮಾಡಿಕೊಂಡೆ. ಅಲ್ಲಿ ಪೂಜೆ ಮಾಡಿಕೊಡೋಕ್ಕೆ ಯಾರೂ ಇರಲಿಲ್ಲ. ಸೊ ಇದೆಲ್ಲ ಮುಗಿಸ್ಕೊಂಡು ಬಂದೆ. ಅರೌಂಡು 6:37 ಆಗಿತ್ತು. ಅಷ್ಟೊತ್ತಿಗೆ ಗಣೇಶ ವಿಸರ್ಜನೆ ಮಾಡೋಕ್ಕೆ ಅಂತೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ನೀವೇ ನೋಡ್ತಾ ಇರ್ಬೋದು. ನೋಡಿ ಹಾಗೆ ಎಷ್ಟು ಚೆನ್ನಾಗಿ ಆ ಡೋಲ್ ಕುಣಿತಾ ಇರ್ಬೋದು, ಗಣೇಶನಿಗೆ ಡಿಸೈನ್ ಮಾಡಿರೋದು, ಪಟಾಕಿಗಳು ಹೊಡಿತಿರೋದು ಎಷ್ಟು ಚೆನ್ನಾಗಿದೆ ಅಲ್ವಾ. ನೀವೇ ನೋಡ್ತಾ ಹೋಗಿ. ಮುಂಚೆ ಎಲ್ಲ ಮನೆಗೆ
ಮನೆಗಳಲ್ಲಿ ಗಣೇಶ ಕೂರಿಸ್ತಾ ಇದ್ದಾಗೆ ಒಂಥರ ಸಂಭ್ರಮ ಇರ್ತಿತ್ತು. ಈಗಂತೂ ಎಲ್ಲ ಒಂದೊಂದು ಊರುಗಳಲ್ಲೂ ನೀವು ಒಂದೊಂದು ರೋಡ್ನಲ್ಲೂ ಕೂರಿಸೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಗಣೇಶ ಅಂತ ಅಂದರೆ ಅಷ್ಟು ವಿಶೇಷವಾಗಿರುತ್ತೆ. ಅದರಲ್ಲೂ ಗಂಡು ಮಕ್ಳಿಗಂತೂ ತುಂಬ ವಿಶೇಷನೇ ಅಂತ ಹೇಳ್ಬೋದು. ವರಮಹಾಲಕ್ಷ್ಮಿ ಹಬ್ಬ ಬಂತು ಅಂದರೆ ಹೆಣ್ಮಕ್ಳಿಗೆ ಎಷ್ಟು ಫೆಸ್ಟಿವಲ್ ಆ ಥರ ಅವ್ರು ಸೆಲೆಬ್ರೇಟ್ ಮಾಡ್ತಾರೋ, ಹಾಗೆ ಗಣೇಶ ಹಬ್ಬ ಅಂತ ಬಂದರೆ ಗಂಡು ಮಕ್ಳಿಗೂ ಅಷ್ಟೇ ಸೆಲೆಬ್ರೇಟು. ಅದರಲ್ಲಿ ಪುಟ್ಟ ಪುಟ್ಟ ಮಕ್ಳುಗಳಂತೂ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಸೊ ನಮ್ಮ ಮನೆಯಿಂದ ಸ್ವಲ್ಪ ಫರ್ಲಾಂಗಲ್ಲಿ ಒಂದು ಕ್ರೇನ್ ಥರ ಇದೆ, ಅದು ಅಪ್ ಡೌನ್ ಮಾಡ್ತಾರೆ. ಆ ಥರ ಎಲ್ಲ ಇತ್ತು. ತುಂಬ ಯೂನಿಕ್ಕಾಗಿ ಮಾಡಿದ್ರು. ನಮಗೊಂಥರ ತುಂಬ ಖುಷಿ ಆಯಿತು. ಆ ಗಣೇಶನ ತೆಗೆದಿಡೋದೇ ತುಂಬ ಕಷ್ಟ. ಎಷ್ಟು ವೆಯ್ಟ್ ಇರುತ್ತಲ್ಲ, ಹೆಂಗೆ ತೆಗಿತಾರೆ ಅಂತ ನಾನು ಅಲ್ಲಿ ಹೋಗಿದ್ದಾಗ ಹೇಳ್ಕೊಂಡು ಬಂದೆ. ಬಟ್ ನೋಡಿದ್ರೆ ತುಂಬ ಈಸಿಯಾಗಿ ಅದನ್ನ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡು ಇಟ್ಕೊಂಬಂದ್ಬಿಟ್ರು. ಮೇಲೆ ಕೆಳಗಡೆ ಎಲ್ಲ ಮಾಡೋದು, ತಿರುಗಿಸೋದು ಎಲ್ಲ ಚೆನ್ನಾಗಿತ್ತು. ಡೋಲ್ ಕುಣಿಸಿದ್ರು, ತಮಟೆ ಮಾಡೋದು ಎಲ್ಲ ಪ್ರತಿಯೊಂದು ತುಂಬ ಚೆನ್ನಾಗಿತ್ತು. ಏನೋ ಒಂಥರ ಆವಾಗವಾಗ ನಮ್ಮ ಅದು ಏನಿದೆ ಕಲ್ಚರ್ ಇರೋದೆ, ಆವಾಗವಾಗ ನಮ್ಮ ಜನಗಳು ನಮ್ಮ ಕಲ್ಚರ್ನ ಬಿಟ್ಕೊಡ್ದಂಗೆ ಈ ಥರ ಸೆಲೆಬ್ರೇಟ್ ಮಾಡ್ತಾ ಇರೋದು ನೋಡೋದಕ್ಕೂ ಒಂದು ಖುಷಿ ಆಗುತ್ತೆ. ಮಕ್ಳಿಗೂ ಒಂಥರ ಖುಷಿ ಆಗುತ್ತೆ. ನಮ್ಮದು ಏನಿದೆ ತಿಳಿಸೋದಕ್ಕೋಸ್ಕರನೂ ಆಗುತ್ತೆ. ಸೊ ಹಿಂಗೆ ಸ್ವಲ್ಪ ವೀಡಿಯೋಸ್ಗಳನ್ನೆಲ್ಲ ಮಾಡಿಕೊಂಡೆ. ತುಂಬ ಚೆನ್ನಾಗಿತ್ತು, ಸೆಲೆಬ್ರೇಟ್ ಮಾಡಿದರು. ನೋಡಿ ಎಷ್ಟು ಡಿಸೈನಾಗಿ ಮಾಡಿದಾರಲ್ಲ ಗಣೇಶಂದು. ಆ ಡಿಸೈನ್ ಮಾಡೋರ್ಗೇ ಒಂದು ವ್ಯಾಟ್ಸ್ ಆಫ್ ಹೇಳಬೇಕು ಅನಿಸುತ್ತೆ ನಮಗೆ. ನೋಡಿ ಎಷ್ಟು ಚೆನ್ನಾಗಿ ಅದನ್ನು ಕೂರಿಸ್ಕೊಂಡು ತಿರುಗಿಸ್ತಾ ಇದ್ದಾರಲ್ವಾ. ಗೌರಮ್ಮನೂ ಅಷ್ಟೇ ತುಂಬ ಕಳೆ ಆಗಿತ್ತು. ನಾನು ನೋಡಿದ್ನಲ್ಲ ಎಷ್ಟು ಕಳೆ ಇತ್ತು ಅಂದರೆ ಗೌರಮ್ಮನಿಗೆ ಅವ್ರು ಯಾರು ಪೂಜೆ ಮಾಡಿಕೊಡ್ಲಿಲ್ಲಲ್ಲ. ಸೊ ನಾನೇ ಹೂವೆಲ್ಲ ತೊಗೊಂಡೋಗಿದ್ನಲ್ಲ, ಹೂವೆಲ್ಲ ಇಟ್ಟು ನಾನೇ ಆರತಿ ಮಾಡಿ ಪೂಜೆ ಮಾಡ್ಕೊಂಡು ಬಂದೆ. ಸೊ ಆವಾಗ ನಾನು ಬರೀ ಫೋಟೋ ಒಂದು ಕ್ಲಿಕ್ ಮಾಡ್ಕೊಂಡಿದ್ದು ಅಷ್ಟೇ. ಸನ್ನಿಧಿ ನಾನು ಇದಕ್ಕೆ ಹೋಗಿದ್ದಿತ್ತು, ವೀಡಿಯೋ ಎಲ್ಲ ಮಾಡ್ಕೊಳಕ್ಕಾಗಿಲ್ಲ. ಸೊ ನೋಡಿ ಹೇಗೆ ಟರ್ನ್ ಮಾಡ್ತಿದ್ದಾರೆ ಎಲ್ಲ ಕಡೆಗೂ. ಸೊ ಈ ಥರ ಎಲ್ಲ ಸೆಲೆಬ್ರೇಟ್ ಮಾಡಿದರು. ಇದೊಂದೇ ಗಣೇಶ ಅಂತಲ್ಲ, ಸಾಲು ಒಂದು 2ರಿಂದ 3 ಗಣೇಶನ ಅವತ್ತೇ ವಿಸರ್ಜನೆ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ರು. ಸೊ ನಾನೇ ಲಕ್ಕಿ ಅನಿಸುತ್ತೆ. ಅಮ್ಮ ಹೇಳ್ತಾಯಿದ್ರು, ಸೊ ನೀನು ತುಂಬ ಲಕ್ಕಿ ನೋಡು, ನೀನು ಬಂದ ಸಮಯ ಗಣೇಶನ 3 ಗಣೇಶನ ನೀನು ನೋಡೋದಕ್ಕೆ ಅದೃಷ್ಟ ಸಿಕ್ತು ಅಂತ. ಸೊ ನನಗೂ ತುಂಬ ಖುಷಿ ಆಯಿತು ಅಮ್ಮ ಆ ಥರ ಹೇಳಿದ್ಮೇಲೆ. ನಾನು ಸ್ವಲ್ಪ ದೇವ್ರ ಮೇಲೆ ಭಕ್ತಿ ಜಾಸ್ತಿನೇ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರ ಅಮ್ಮ ಆ ಥರ ಹೇಳ್ತಾಯಿದ್ರು. ಸೊ ಎಲ್ಲ ಆದಮೇಲೆ ಹೆಂಗೆ ಡೋಲು ಮಾಡಿಕೊಂಡು ಆದರೂ ಆ ತಮಟೆ ಬಾರಿಸ್ತಾರಲ್ಲ, ಅವರ ಎನರ್ಜಿ ಮುಂದೆ ಏನಿಲ್ಲ ಅನಿಸ್ಬಿಡುತ್ತೆ. ಎಷ್ಟು ಚೆನ್ನಾಗಿ ಬಾರಿಸಿದ್ರು ಅಂದರೆ ನೋಡೋಕ್ಕೆ ಒಂದು ಎಷ್ಟು ಇಂಪಾಗಿ ಅನ್ನೋದಕ್ಕಿಂತ ಆ ಮಕ್ಕಳು ಡ್ಯಾನ್ಸ್ ಮಾಡ್ತಾಯಿದ್ರಲ್ಲ ಎಲ್ಲರೂ. ಆ ತಮಟೆ ಸಾಂಗ್ಗೆ ರಿದಮ್ ಕರೆಕ್ಟಾಗಿ ಸ್ಟೆಪ್ಸ್ಗಳು ಹಾಕಿರ್ಬೋದು. ಅದಕ್ಕೊಂದು ಕಲೆ ಬೇಕಲ್ವ ಡ್ಯಾನ್ಸ್ ಮಾಡೋದಕ್ಕೆ ಆಗಿರಲಿ, ಒಂದು ಯಾವುದೇ ಒಂದು ವಾದ್ಯನ ನುಡ್ಸೋದು.
ವರ್ಷ ಒಂದೊಂದು ಥರ ಯೂನಿಕ್ ಡಿಸೈನ್ ಆಗಿರೋದು ಮಾಡ್ತಾರೆ. ಬಟ್ ಯಾವುದೇ ರೀತಿ ಮಾಡಿದ್ರು ಭಕ್ತಿ ಒಂದೇ ಮುಖ್ಯ ಅನ್ನೋದು. ಸೊ ಇದಾದಮೇಲೆ ಒಂದಾದಮೇಲೆ ಒಂದು ಗಣೇಶಗಳು ಸೊ ದಿವಸದಲ್ಲಿ ನಡೆದಂಥ ಗಣೇಶ ಉತ್ಸವದ ಭಾವ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಮ್ಮ ವಿಡಿಯೋನ ನೋಡ್ತಾ ಇರಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಏನಾರು ನಿಮಗೆ ಏನು ಅನಿಸಿದ್ರೆ, ನಮಗೆ ಒಳ್ಳೆ ಕಮೆಂಟ್ಸ್ ಇದ್ದರೆ ಕಮೆಂಟ್ಸ್ ಕೊಡಿ, ಓಕೆನಾ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಕೊಡಿ, ಒಂದು ಶೇರ್ ಮಾಡಿ, ಒಂದು ಕಮೆಂಟ್ ಮಾಡಿ. ಹೀಗೆ ಸಾಲಾಗಿ ಒಂದು ವಿಗ್ರಹಗಳೆಲ್ಲ ಬಂತು. ಸೊ ಸನ್ನಿಧಿ ಒಳಗಡೆ ವಿಡಿಯೋ ಇದು. ಹೀಗೆ ನಮ್ಮ ವಿಡಿಯೋಗಳನ್ನ ಹೆಚ್ಚು ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಆಲ್.